ಮಾಧ್ಯಮ ಪ್ರತಿನಿಧಿಗಳ ಮುಂದೆ ಏನು ವಿಷಯ ಮಂಡಿಸ್ತಿದ್ವಿ ಅಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಕರ್ನಾಟಕ ಸರ್ಕಾರದ ಸರ್ಕಾರಿ ನೌಕರರು ಕಡ್ಡಾಯವಾಗಿ ಐಡಿ ಕಾರ್ಡ್ ಅನ್ನ ಧರಿಸಬೇಕಂತ ಒಂದು ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದೆ. ಈ ಅಭಿಯಾನದಡಿ ದಿನಾಂಕ ವಾರ್ಷಿಕವಾಗಿ 2024ರಂದು ಕರ್ನಾಟಕ ಸರ್ಕಾರ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಂತ ಒಂದು ಆದೇಶ ಹೊರಡಿಸ್ತು. ಎಲ್ಲರೂ ಕಡ್ಡಾಯವಾಗಿ ಕೆಂಪು ಹಳದಿ ಐಡಿ ಕಾರ್ಡ್ ಅನ್ನ ಧರಿಸಬೇಕಂತ ಹೇಳಿ. ಅದಕ್ಕಿಂತ ಮುಂಚೆಗೆ ಕರ್ನಾಟಕ ಸರ್ಕಾರ 2019ರಲ್ಲಿ ಕೂಡ ಆದೇಶ ಹೊರಡಿಸ್ತು. ಯಾಕಂದ್ರೆ ತಾವು ಎಲ್ಲ ಕರ್ನಾಟಕ ಸರ್ಕಾರದ ನೌಕರರು ತಮ್ಮ ಕರ್ತವ್ಯ ಅವಧಿಯಲ್ಲಿ ತಾವೆಲ್ಲರೂ ಕಡ್ಡಾಯವಾಗಿ ಐಡಿ ಕಾರ್ಡ್ ಅನ್ನ ಧರಿಸಬೇಕಂತ ಹೇಳಿ ಒಂದು ಆದೇಶ ಹೊರಡಿಸ್ತು. ಆದ್ರೆ ಈ ಯಾವುದೇ ಆದೇಶಗಳನ್ನ ಗಾಳಿಗೆ ತೂರಿ ಈ ಸರ್ಕಾರಿ ನೌಕರರು ಯಾರು ಕೂಡ ಪಾಲಿಸ್ತಾ ಇಲ್ಲ. ಸೊ ಇದನ್ನ ಜಾಗೃತಿ ಅಭಿಯಾನದ ಮುಖಾಂತರ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ನಾವೆಲ್ಲ ಸೈನಿಕರ ವತಿಯಿಂದ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರ ಕಚೇರಿ ಮುಂದೆ ಏನ್ ಅಭಿಯಾನ ಹಮ್ಮಿಕೊಂಡ್ರಿ, ಅವ್ರಿಗೆ ಏನ್ ಮನವಿ ಸಲ್ಲಿಸ್ತಾ ಇದೆ ಅಂದ್ರೆ ತಾವುಗಳು 15 ದಿನಗಳಲ್ಲಿ ತಾವು ಎಲ್ಲಾ ತಮ್ಮ ಕೆಲವು ಅಧಿಕಾರಿಗಳು ಮತ್ತು ಎಲ್ಲಾ ಕಾರ್ಯಾಲಯಗಳಿಗೆ ಒಂದು ಆದೇಶವನ್ನು ಹೊರಡಿಸಬೇಕು. ಕಡ್ಡಾಯವಾಗಿ ತಮ್ಮ ಕರ್ತವ್ಯ ಅವಧಿಯಲ್ಲಿ ಕಡ್ಡಾಯವಾಗಿ ಕೆಂಪು ಹಳದಿ ಬಣ್ಣದ ಕರ್ನಾಟಕ ಸರ್ಕಾರದ ಆದೇಶದ ಒಂದು ಕಡ್ಡಾಯವಾದ ಟ್ಯಾಗ್ ಹೊಂದಿರುವಂತಹ ಐಡಿ ಕಾರ್ಡ್ ಅನ್ನ ಧರಿಸಬೇಕು. ಅಕಸ್ಮಾತ್ ಧರಿಸದೇ ಇದ್ದಲ್ಲಿ ನಾವು ಸಾರ್ವಜನಿಕವಾಗಿ ಮಾಧ್ಯಮ ಪ್ರತಿನಿಧಿ ಮುಖಾಂತರ ಒಂದು ಬೈಟನ್ನ ಕೊಡ್ತಾ ಇದ್ದೀವಿ. ತಾವು ಎಲ್ಲೇ ಇದ್ರೂ ಕೂಡ ಕರ್ನಾಟಕ ಸರ್ಕಾರದ ಆದೇಶ ಅಡಿಯಲ್ಲಿ ತಾವೆಲ್ಲರೂ ಕೂಡ ತಮ್ಮ ಎಲ್ಲಾ ಸರ್ಕಾರಿ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ರಿ, ತಾವೆಲ್ಲಾ ಕರ್ತವ್ಯದಲ್ಲಿ ಕಡ್ಡಾಯವಾಗಿ ಐಡಿ ಕಾರ್ಡ್ ಅನ್ನು ಹಾಕ್ಸ್ಬೇಕಂತ ತಾವೆಲ್ಲರೂ ಕೂಡ ಪ್ರಶ್ನೆ ಮಾಡ್ರಿ ಅಂತ ಜಾಗೃತಿ ಮೂಡಿಸ್ತಿದ್ದೀವಿ. ಮತ್ತೆ ನಮ್ಮ ಜಂಟಿ ನಿರ್ದೇಶಕರು ಕೂಡ ಸಮಾಜ ಕಲ್ಯಾಣ ಇಲಾಖೆ ಎಲ್ಲಾ ತಾಲೂಕು ಕಚೇರಿಗಳಲ್ಲಿ ಮತ್ತೆ ಎಲ್ಲಾ ನಿಟ್ಟಿನ ಕಚೇರಿಗಳಲ್ಲಿ ತಾವು ಆದೇಶ ಹೊರಡಿಸಬೇಕು. ಅಕಸ್ಮಾತ್ ಆದೇಶ ಕಾರ್ಯರೂಪಕ್ಕೆ ಬರಲಿ ಅಂದ್ರೆ ಇದನ್ನ ಪ್ರತಿಭಟನೆ ರೂಪವಾಗಿ ನಾನು ಮಾರ್ಪಾಡಿಸ್ತೀವಿ ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾಧ್ಯಕ್ಷನಾಗಿ ಸಚಿನ್ ಚೌಹಾಣ್ ಆಗಿ ನಾನು ಮಾಧ್ಯಮ ಪ್ರತಿನಿಧಿ ಮುಖಾಂತರ ಆಗ್ರಹ ಪಡಿಸ್ತಾ ಇದ್ದೀನಿ. ಧನ್ಯವಾದಗಳು. ಮೊಟ್ಟ ಮೊದಲು ಮಾಧ್ಯಮದವರಿಗೆ ನಮಸ್ಕರಿಸ್ತಾ ಇವತ್ತು ಏನು ಕಲಬುರಗಿ ಜಿಲ್ಲೆಯಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಏನು ನಾವು ಈ ಐ ಡಿ ಕಾರ್ಡ್ ಏನು ಕಡ್ಡಾಯವಾಗಿ ಹಾಕಬೇಕಂತ ನಾವು ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ. ಹಾಗಾಗಿ ಏನು ಕರ್ನಾಟಕ ಸರ್ಕಾರ 16/8/2024ರಲ್ಲಿ ಒಂದು ಆದೇಶ ಹೊರಡಿಸಿದ್ದಾರೆ, ಕಡ್ಡಾಯವಾಗಿ ಐ ಡಿ ಕಾರ್ಡ್ ಹಾಕಲೇಬೇಕಂತೇಳಿ. ಹಾಗಾಗಿ ಕೆಲವೊಬ್ಬರು ಈ ಮಹಾನಗರ ಪಾಲಿಕೆ ಆಗಲಿ ಸರ್ಕಾರಿ ಕಚೇರಿಯಲ್ಲಿ ಆಗಲಿ ಯಾವುದೇ ಕೆಲವೊಬ್ಬರು ಹಾಕುವುದೇ ಇಲ್ಲ. ಹಾಗಾಗಿ ಇವತ್ತು ನಾವು ಕಲಬುರಗಿ ಜಿಲ್ಲೆ ನಮ್ಮ KRS ಪಕ್ಷದ ವತಿಯಿಂದ ಇವತ್ತು ನಾವು ಕಡ್ಡಾಯವಾಗಿ ಐ ಡಿ ಕಾರ್ಡ್ ಹಾಕಲೇಬೇಕಂತ ಇವತ್ತು ಹೋರಾಟ ಮಾಡಿದ್ದೇವೆ. ಹಾಗಾಗಿ ಇವತ್ತು ನಾವು ಮಹಾನಗರ ಪಾಲಿಕೆಗೆ ಸಲ್ಲಿಸಿದ್ದೇವೆ. ನಮ್ಮ ಹೆಸರು ಗಣಪತಿ ಲಾಲ್ ಸಿಂಗ್ ರಾಠೋಡ್, KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ನಮಸ್ಕಾರಗಳು. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ SC/ST ಘಟಕದ ನಾನು ರಾಜ್ಯ ಕಾರ್ಯದರ್ಶಿಯಾಗಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಇವತ್ತು ಬಂದಿದ್ದ ವಿಷಯ ಏನಪ್ಪ ಅಂತಂದ್ರೆ, ಇವತ್ತು ನಾವು ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಐ ಡಿ ಕಾರ್ಡ್ ಹಾಕೋ ಮುಖಾಂತರ ಇವತ್ತು ನಾವು ಎಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ಮಾಡ್ತಾಯಿದ್ದೇವೆ. ಹಾಗೂ ನಾವು ಗುಲ್ಬರ್ಗ ಜಿಲ್ಲೆಯಲ್ಲೂ ಕೂಡ ನಾವು ಐ ಡಿ ಕಾರ್ಡ್ ಸರ್ಕಾರಿ ನೌಕರರನ್ನು ಅಭಿಯಾನ ಇಟ್ಕೊಂಡಿದ್ದೇವೆ. ಇವತ್ತು ಎಲ್ಲ ಕಚೇರಿಗಳಲ್ಲಿ ಇವತ್ತು ಮಾಡಬೇಕಂತ ನಾವು ವಿಶೇಷವನ್ನು ಎಲ್ಲ ತಂಡವನ್ನು ತಗೊಂಡ್ಕಿಸಿ ಇವತ್ತು ಗುಲ್ಬರ್ಗ ಜಿಲ್ಲೆಗೆ ಆಗಮಿಸಿದ್ದೇವೆ. ಅದಕ್ಕೆ ನಮ್ಮ ಮಾಧ್ಯಮ ಮಿತ್ರರಿಗೆಲ್ಲ ನಮ್ಮ ನಮಸ್ಕಾರಗಳು. ನಮಸ್ಕಾರ. ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ SC/ST ಘಟಕದ ರಾಜ್ಯ ಉಪಾಧ್ಯಕ್ಷ. ಇಂದು ಏನು ಕಲಬುರಗಿ ಜಿಲ್ಲೆಯಲ್ಲೇ ನಾವು ಹಮ್ಮಿಕೊಂಡಿರ್ತಕ್ಕಂಥ ಒಂದು ವಿಚಾರ ಏನು ಕರ್ನಾಟಕ ಸರ್ಕಾರ ಏನು ಸುತ್ತೋಲೆ ಹೊರಡಿಸಿತ್ತು, ಪ್ರತಿಯೊಬ್ಬ ಸರ್ಕಾರಿ ನೌಕರಸ್ಥರು ಮತ್ತು ಅಧಿಕಾರಿಗಳು ಏನು ಕಡ್ಡಾಯವಾಗಿ ಗುರುತಿನ ಚೀಟಿ ಹಾಕ್ಕೊಳ್ಬೇಕನ್ನುವಂತಹ ಒಂದು ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿತ್ತು. ಅದು ಕೆಂಪು ಮತ್ತು ಹಳದಿ ಬಣ್ಣದ ಒಂದು ಕೊರಳು ದಾರ ಅನ್ನುವಂಥದ್ದು. ಅದು ಯಾವ ಸರ್ಕಾರದ ಅಧೀನ ಕಾರ್ಯದರ್ಶಿ ಆಗಿರ್ತಕ್ಕಂಥವರು ಸಂದೀಪ್ BK ಅನ್ನುವಂಥ 16/8/2024ರಲ್ಲಿ ಸುತ್ತೋಲೆಯನ್ನು ಹೊರಡಿಸಿತ್ತು ಕರ್ನಾಟಕ ಸರ್ಕಾರ. ಆದರೆ ಇಂದಿನ ದಿನಗಳಲ್ಲಿ ನಾವು ಪ್ರತಿಯೊಂದು ಇಲಾಖೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವ ಒಬ್ಬ ಸಿಬ್ಬಂದಿ ಮತ್ತು ಸರ್ಕಾರಿ ಸಿಬ್ಬಂದಿಯಿಂದ ದೊಡ್ಡ ಅಧಿಕಾರಿಯವರು ಕೂಡ ಆ ಕೊರಳ ದಾರದ ಏನು ಐ ಡಿ ಕಾರ್ಡ್ ಅನ್ನುವಂತಹ ಕೆಂಪು ಮತ್ತು ಹಳದಿ ಬಣ್ಣದ ಟ್ಯಾಗನ್ನು ಹಾಕ್ಕೊಳ್ಳದೇ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಇದು ಅವ್ರಿಗೆ ಸರ್ಕಾರಿ ನೌಕರರಿಗೆ ಮತ್ತು ಅಧಿಕಾರಿಗಳಿಗೆ ತಿಂಗಳಾದರೂ ಸಂಬಳ ಬೇಕು ಮತ್ತು ಗಿಂಬಳ ಅಂತೂ ಇದ್ದೇ ಇರುತ್ತೆ. ನಾವು ನೋಡಿದ ಪ್ರಕಾರ ಭ್ರಷ್ಟಾಚಾರ ಅನ್ನುವಂಥ ವಿಚಾರಕ್ಕೆ ಬಂದಾದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂದು ಕರ್ನಾಟಕ ರಾಜ್ಯದಲ್ಲಿ
ಜನರಿಗೆ ಅವೇರ್ನೆಸ್ ಮಾಡುವುದರ ಮೂಲಕ ಲೈವ್ ವಿಡಿಯೋಗಳ ಮಾಡುವುದರ ಮೂಲಕ ಸರ್ಕಾರಿ ಇಲಾಖೆಗಳಲ್ಲಿ KRS ಪಕ್ಷದ ಟಿ ಶರ್ಟ್ ಕಂಡ್ರೆ ಭಯಭೀತರಾಗ್ತಾ ಇದ್ದಾರೆ. ಅದು ಯಾಕಂತಂದರೆ ನಾವು ಸರ್ಕಾರದ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ಮತ್ತು ಸರ್ಕಾರದ ಏನು ಅಧಿನಿಯಮಗಳ ಪಾಲನೆ ಮಾಡಿಕೊಂಡು ನೇಮಕಗೊಂಡಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರೇ ಕೊರಳ ಪಟ್ಟಿ ಹಾಕಲಾರದೆ ಹೋದಾಗ ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಅದು ಒಂಥರ ಏನಂತಂದರೆ ಗಾಳಿಗೆ ತೂರುವಂಥ ವಿಚಾರ. ಆದರೆ ಮೇಲಂಥ ಅಧಿಕಾರಿಗಳು ಕೂಡ ಅವ್ರಿಗೆ ಗಮನಕ್ಕೆ ತರ್ತಾ ಇಲ್ಲ. ಅವ್ರಿಗೂ ಕೂಡ ಅದೇ ಬೇಕಾಗಿರ್ತಕ್ಕಂಥದ್ದು, ನಾನು ತಿನ್ನು ನೀನು ತಿನ್ನು ಅನ್ನುವಂಥದ್ದು. ಅದೇನೋ ಆಮೇಲೆ ಅಂತಾರಲ್ಲ ನಮ್ಮ ರವಿಕೃಷ್ಣ ರೆಡ್ಡಿ ಸರ್ ಅಂತಾರೆ, ಅದೇ ತಿನ್ನುವಂಥ ವಿಚಾರಕ್ಕೆ ಅವ್ರು ಮುಂದಾಗಿದ್ದಾರೆ. ಆದರೆ ಇಂದು ನಾವು ಕಲಬುರಗಿ ಜಿಲ್ಲೆಯಲ್ಲಿ ಒಂದು ನಮ್ಮ ಜಿಲ್ಲಾಧ್ಯಕ್ಷರ ತಂಡ ಮತ್ತು ರಾಜ್ಯ ಸಮಿತಿ ತಂಡ ಮತ್ತು ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಗಣಪತಿ ರಾಠೋಡ್ ಸರ್ ಅವರು ಕೂಡ ಬಂದಿದ್ದಾರೆ. ಅವರ ನೇತೃತ್ವದಲ್ಲಿ ಪ್ರತಿಯೊಂದು ಇಲಾಖೆಗಳಿಗೆ ಈಗಾಗಲೇ ನಾವು CA ಆಫೀಸ್ ಅವ್ರಿಗೆ ಕೊಟ್ಟಿದ್ದೇವೆ ಮತ್ತು ಮಹಾನಗರ ಪಾಲಿಕೆಯವರಿಗೆ ಕೊಡ್ತಾ ಇದ್ದೇವೆ ಮತ್ತು ಜಿಲ್ಲಾಧಿಕಾರಿಗಳಿಗೂ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೂ ಕೂಡ ನಾವು ನೀಡ್ತಾ ಇದ್ದೇವೆ. ಇದರ ಒಂದು ವಿಶೇಷ ಒಂದು ನಾವು ಸರ್ಕಾರದಿಂದ ಬೇಡಿಕೆ ಏನಪ್ಪ ಅಂತಂದರೆ ಅಧಿಕಾರಿಗಳಿಗೆ ಸರ್ಕಾರಿ ನೌಕರರು ಕರ್ತವ್ಯದ ಸಂದರ್ಭದಲ್ಲಿ ಸರ್ಕಾರದ ಮಾರ್ಗಸೂಚಿಯಂತೆ ಗುರುತಿನ ಚೀಟಿ ID ಕಾರ್ಡ್ ಧರಿಸುವುದನ್ನು ಕಡ್ಡಾಯಗೊಳಿಸಿ ನಿಯಮ ಉಲ್ಲಂಘಿಸಿರುವ ವಿರುದ್ಧ ಕ್ರಮ ಕೈಗೊಳ್ಳುವ ಕುರಿತು ಉಲ್ಲೇಖ. ಕರ್ನಾಟಕ ಸರ್ಕಾರದ ID ಕಾರ್ಡ್ ಕಡ್ಡಾಯ ಸುತ್ತೋಲೆ ಪ್ರತಿ 2024-2019. ಮಾನ್ಯರೇ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇದೊಂದು ಕಡ್ಡಾಯವಾಗಿ ID ಕಾರ್ಡನ್ನು ಧರಿಸಿಕೊಳ್ಳಬೇಕು ಸರ್ಕಾರಿ ನೌಕರಸ್ಥರು ಅಂತ ಒಂದು KRS ಪಕ್ಷದಿಂದ ಅಭಿಯಾನ ನಾವು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಪ್ರತಿಯೊಂದು ಸರ್ಕಾರಿ ಇಲಾಖೆಗಳಲ್ಲಿ ಕಡ್ಡಾಯವಾಗಿ ಧರಿಸಿಕೊಳ್ಬೇಕು ಮತ್ತು ಯಾವುದೇ ನಾವು ಒಂದು ಇಲಾಖೆಗೆ ವಿಸಿಟನ್ನು ನೀಡಿದಾಗ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ID ಕಾರ್ಡನ್ನು ಹಾಕೊಳ್ಳದೇ ಇದ್ದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ನಾವು ನಾವು ಎಚ್ಚರಿಕೆಯನ್ನು ನೀಡ್ತೇವೆ ನಮ್ಮ ಜಿಲ್ಲಾ ಸಮಿತಿಯಿಂದ ಮತ್ತು ಇಡೀ ರಾಜ್ಯ ತುಂಬನೂ ಕೂಡ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳೋಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಇಲಾಖೆಯವರಿಗೆ ನಾವು ಮನವಿ ಮಾಡಿಕೊಳ್ತೇವೆ ಮತ್ತು ಈ ಇಲಾಖೆಯ ಏನು ಸಿಬ್ಬಂದಿಯವರಿಗೆ ಅವರ ಸುತ್ತಲೆಯನ್ನು ಓಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ಅದನ್ನ ಹೇಳ್ತೇನೆ. M. ಕೃಷ್ಣಪ್ಪರ್ ಚಟ್ನಳ್ಳಿ, KRS ಪಕ್ಷ SC ST ಘಟಕದ ರಾಜ್ಯ ಉಪಾಧ್ಯಕ್ಷ.